ಅದನ್ನು ಪ್ರತಿರೋಧ ಮಾಡಲಿಕ್ಕಾಗದೆ ಶಿಶುಪಾಲನಿಗೆ ಕೊಡುವಂತಹ ನಿರ್ಧಾರ. ಅಲ್ಲಿಂದ ಮುಂದೆ ಯಾವ ರೀತಿಯಾಗಿ ರುಕ್ಮಿಣಿಯ ಶಪಥ, ಕೃಷ್ಣ ಅಲ್ಲಿ ಕುಂಡಿನಪುರಕ್ಕೆ ಬಂದದ್ದು, ಬ್ರಾಹ್ಮಣ ಮುಖೇನ ಸಂದೇಶ ರುಕ್ಮಿಣಿಯಿಂದ ಕೃಷ್ಣನಿಗೆ, ಅಲ್ಲಿಂದ ಕೃಷ್ಣ ಅಲ್ಲಿಗೆ ಬಂದು ಅವಳನ್ನು ಅಪಹರಿಸಿಕೊಂಡು ಹೋದದ್ದು. ಹೋಗುವಾಗ ಅದು ಹೆದರಿ ಅಪಹರಿಸಿದಂತೆ ಕಾಣಲಿಲ್ಲ. ಅದನ್ನು ವಿಸ್ತಾರವಾಗಿ ಶುಕರು ವರ್ಣನೆ ಮಾಡ್ತಾ ಎಲ್ಲರ ನಡುವೆ ಕೃಷ್ಣ ಅವಳನ್ನು ಕರೆದುಕೊಂಡು ಹೋದಂತೆ ಅದು ಭಾಸವಾಯಿತು. ಮೆಲ್ಲನೆ ಹೋದ, ಅವನು ಕುದುರೆಯನ್ನು ಓಡಿಸಿಕೊಂಡು ಹೋದದ್ದಲ್ಲ, ಅವರ ಮಧ್ಯದಲ್ಲೇ ನಡೆದುಕೊಂಡು ಹೋದ ಅಂತ ಹೇಳ್ತಾ ಅದಕ್ಕೆ ಉತ್ತರ ರೂಪವಾಗಿ ಅದು ಕೃಷ್ಣ ಅಪಹರಿಸಿದ್ದಲ್ಲ, ಅವರ ನಡುವೆ ಅವರನ್ನು ಕರೆದುಕೊಂಡು ಹೋದು. ಇವರು ಕರೆದುಕೊಂಡು ಹೋಗ್ತಾ ಇರುವಾಗಲೂ ಕೂಡ ಭಗವಂತನ ಮಾಯೆ ಅದು ಏನೂ ಕೂಡ ಮಾಡದಂತಹ ಪರಿಸ್ಥಿತಿ. ತದನಂತರದಲ್ಲಿ ರುಕ್ಮಿಣಿಯ ಶಪಥ, ಅಲ್ಲಿಂದ ಯುದ್ಧ ಯಾವ ರೀತಿಯಾಗಿ ಆಯಿತು ಅಂತೇಳಿ ಹೇಳ್ತಾ ಬಲರಾಮ ಕೃಷ್ಣನಿಗೂ ಮತ್ತು ರುಕ್ಮಿಣಿಗೂ ಕೂಡ ಉಪದೇಶವನ್ನು ಮಾಡಿದ ಲೌಕಿಕ ದೃಷ್ಟಿಯಲ್ಲಿ. ಆ ಉಪದೇಶ ಕೇವಲ ಲೋಕದೃಷ್ಟಿಯಿಂದ ಆಗಿತ್ತು. ಯದ್ಯಪಿ ಲಕ್ಷ್ಮೀನಾರಾಯಣರಿಗೆ ಅವನು ಕಲಿತಂತಹ, ಬಲರಾಮ ಕಲಿತಂತಹ ವಿದ್ಯೆಯನ್ನು ಸಮರ್ಪಿಸಿದ್ದು ಅಂಥೇಳಿ ವಿಸ್ತಾರವಾಗಿ ಅದರ ಕಥನವನ್ನು ಹೇಳ್ತಾ ರುಕ್ಮಿಣಿಗೆ ಎಲ್ಲವೂ ಕೂಡ ಭಗವದ್ ಅಧೀನದಿಂದ ಅವನ ಇಚ್ಛೆಯಿಂದ ಕರ್ಮಾನುಸಾರವೇ ನಡೆಯುವಂಥದ್ದು ಅಂತ ಹೇಳ್ತಾ ರುಕ್ಮಿಣಿಗೂ ಕೂಡ ಸಾಂತ್ವನವನ್ನು ಮಾಡ್ತಾ ಮುಂದೆ ಅಲ್ಲಿ ಯಾವ ರೀತಿಯಾಗಿ ದ್ವಾರಕೆಯಲ್ಲಿ ಸಂಭ್ರಮದ ವಾತಾವರಣದ ನಿರ್ಮಾಣ, ರುಕ್ಮಿಣಿಯ ಮದುವೆಯ ಸಂದರ್ಭದಲ್ಲಿ ಕೃಷ್ಣ ರುಕ್ಮಿಣಿಯರ ಲಕ್ಷ್ಮೀನಾರಾಯಣರ ಮದುವೆಯ ಸಂಭ್ರಮ ಯಾವ ರೀತಿಯಲ್ಲಿ ಇತ್ತು ಅಂತ ಭಾಗವತ ವಿಸ್ತಾರವಾಗಿ ವರ್ಣಿಸಿದ್ದನ್ನು ನಾವು ನೋಡಿದ್ದೇವೆ. ರುಕ್ಮಿಣೀಶ ವಿಜಯದಲ್ಲಿ ಇದಕ್ಕಿಂತ ಭಿನ್ನವಾಗಿ ಏನಿಲ್ಲದಿದ್ದರೂ ಕೂಡ ವಿಶೇಷವಾದಂತಹ ಅನೇಕ ಶ್ಲೋಕಗಳಿಂದ ಇದರ ವರ್ಣನೆಯನ್ನು ಮತ್ತಷ್ಟು ರುಕ್ಮಿಣಿ ಪರಿಣಯದ ವರ್ಣನೆ ಅದನ್ನು ಮಾಡ್ತಾರೆ. ವಿಶೇಷವಾಗಿ ಅಲ್ಲಿ ಬ್ರಾಹ್ಮಣನ ವಿಚಾರ ಬಂದಾಗ ಅಲ್ಲಿಯ ಶ್ಲೋಕಗಳು ಯಾವ ರೀತಿಯಾಗಿತ್ತು, ಅದು ವಾದಿರಾಜರೇ ಅಂತ ಹೇಳುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ವ್ಯಾಖ್ಯಾನಕಾರರು ಕೂಡಿಸ್ತಾರೆ ಅಂತ ಹೇಳುವಂಥದ್ದನ್ನು ಅಲ್ಲಿ ನಾವು ನೋಡ್ಬೋದು. ಅದರ ಚಿಂತನೆಯನ್ನು ನಾವು ಮುಂದಿನ ದಿವಸಗಳಲ್ಲಿ ಅಲ್ಲಿ ಕೆಲವು ಪ್ರಮುಖ ಶ್ಲೋಕಗಳನ್ನು ಎತ್ತಿಕೊಂಡು ಅದರ ಚಿಂತನೆಯನ್ನು ಕೂಡ ನಾವು ಮಾಡೋಣ. ಮುಂದೆ ಭಾಗವತ ಈ ಪರಿಣಯದ ನಂತರ, ಮದುವೆಯ ನಂತರ ಕಥೆಯನ್ನು ಮುಂದುವರಿಸ್ತಾ ಅಲ್ಲಿ ಸ್ಯಮಂತಕಮಣಿಯ ಸತ್ರಾಜಿತನ ಭಾಗ್ಯದ ಕುರಿತಾಗಿ ಶುಕರು ವರ್ಣನೆಯನ್ನು ಈ ಎಲ್ಲ ರುಕ್ಮಿಣಿ ಮತ್ತು ಕೃಷ್ಣನ ಮದುವೆಯ ಸಂಭ್ರಮದ ವಿಚಾರದ ನಂತರ ಭಾಗವತ ಮುಂದೆ ಸತ್ರಾಜಿತನ ಒಂದು ಸ್ಯಮಂತಕಮಣಿಯ ಒಂದು ವಿಚಾರದ ಕುರಿತಾಗಿ ಅದರ ಕಥೆಯ ಹಿನ್ನೆಲೆಯನ್ನು ವರ್ಣಿಸ್ತಾ ಇದೆ. ಶುಕರು ಪರೀಕ್ಷಿತ್ ರಾಜರಿಗೆ ಅದರ ಕುರಿತಾದಂತಹ ವರ್ಣನೆಯನ್ನು ಮಾಡ್ತಾ ಸತ್ರಾಜಿತ್ ತನಯಾಂ ತನ್ವೀಂ ಕೃಷ್ಣಾಯ ಕೃತ ಕಿಲ್ಬಿಷಃ ಸ್ಯಮಂತಕೇನ ಮಣಿನ ಸ್ವಯಂ ಉದ್ಯಮ್ಯ ದತ್ತವಾನ್ ಅಂತೇಳಿ ಸತ್ರಾಜಿತ ರಾಜ ಕೃಷ್ಣನಲ್ಲಿ ಒಂದು ಅಪರಾಧ ಮಾಡಿ ಅವನಿಗೆ ಅದರ ಪರಿಮಾರ್ಜನೆಗಾಗಿ ಸ್ಯಮಂತಕಮಣಿಯೊಂದಿಗೆ ತನ್ನ ಮಗಳಾದಂತಹ ಕೃಷಾಂಗಿಯ ಸತ್ಯಭಾಮೆಯನ್ನು ತಾನೇ ಒತ್ತಾಯಪೂರ್ವಕವಾಗಿ ಕೃಷ್ಣನಿಗೆ ಮದುವೆ ಮಾಡಿ ಕೊಟ್ಟ ಅಂತ ಶುಕರು ಮೊದಲಿಗೆ ಈ ರೀತಿಯಾಗಿ ಸತ್ಯಭಾಮೆಯನ್ನು ಕೊಟ್ಟ, ಸ್ಯಮಂತಕಮಣಿಯನ್ನು ಕೊಟ್ಟ ಅಂತ ಪರೀಕ್ಷಿತ್ ರಾಜರೇ ತಿಳಿಸ್ತಾ, ಅದು ಮತ್ತು ಯಾಕಾಗಿ ಏನು ಆ ಮಣಿಯ ಹಿನ್ನೆಲೆ ಏನು, ಅದು ಕೃಷ್ಣನಿಗೆ ಏನು ಅಪರಾಧವನ್ನು ಸತ್ರಾಜಿತ ಮಾಡಿದ, ಸತ್ಯಭಾಮೆಯನ್ನು ಯಾಕಾಗಿ ಕೊಟ್ಟ ಅಂಥೇಳಿ ಅನೇಕ ಪ್ರಶ್ನೆಗಳು ಪರೀಕ್ಷಿತ್ ರಾಜ ಅನೇಕ ಪ್ರಶ್ನೆಗಳನ್ನು ಮಾಡ್ತಾನೆ. ಅದರ ನಂತರದಲ್ಲಿ ಅದರ ಪೂರ್ತಿ ವೃತ್ತಾಂತವನ್ನು ಭಾಗವತ ಶುಕರು ಪರೀಕ್ಷಿತ್ ರಾಜರಿಗೆ ತಿಳಿಸ್ತಾ ಇದ್ದಾರೆ. ಇಲ್ಲಿ ಇಷ್ಟು ಸತ್ಯಭಾಮೆ ಸಾಕ್ಷಾತ್ ಲಕ್ಷ್ಮೀದೇವಿ ರುಕ್ಮಿಣಿಯ ಮದುವೆಯ ನಂತರ ಇನ್ನು ಸತ್ಯಭಾಮೆಯ ಲಕ್ಷ್ಮಿಯ ಮತ್ತೊಂದು ರೂಪವಾದಂಥ ಸತ್ಯಭಾಮೆಯಾಗಿ ಕೃಷ್ಣನನ್ನು ಯಾವ ರೀತಿಯಾಗಿ ವರಿಸಿದ್ಲು ಅಂತ ಹೇಳುವಂಥದ್ದನ್ನು ಕೂಡ ಅದು ರುಕ್ಮಿಣಿಯ ಮದುವೆಯ ನಂತರದಲ್ಲಿ ಸತ್ಯಭಾಮೆಯ ಮದುವೆಯು ಕೂಡ ಕೃಷ್ಣನೊಂದಿಗೆ ಯಾವ ರೀತಿ ಆಯಿತು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಕೃಷ್ಣನಿಗೆ ಸಂಬಂಧಪಟ್ಟಂತೆ ಆ ವರ್ಣನೆಯನ್ನು ಭಾಗವತ ಮಾಡ್ತಾ ಇದೆ. ಇಲ್ಲಿ ಇಷ್ಟನ್ನು ಹೇಳಿ ಸತ್ಯಭಾಮೆಯನ್ನು ಕೃಷ್ಣನಿಗೆ ಕೊಟ್ಟ ತನ್ನ ಅಪರಾಧದ ಹಿನ್ನೆಲೆಯಲ್ಲಿ ಮಗಳನ್ನು ಕೊಟ್ಟು ಅವನು ಪುಣ್ಯವನ್ನು ಕಟ್ಟಿಕೊಂಡು ಸತ್ಯಭಾಮೆ ಸಾಕ್ಷಾತ್ ಲಕ್ಷ್ಮೀದೇವಿಯ
ಭೂರೂಪದ ಅವತಾರ ಅಂತ ಹೇಳಿ ಅದರ ಹಿನ್ನೆಲೆಯನ್ನು ಕೊಡ್ತಾ ಪರೀಕ್ಷಿತರ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಸತ್ರಾಜಿತ ಕಿಮಕರೋದ್ ಬ್ರಹ್ಮನ್ ಕೃಷ್ಣಸ್ಯ ಕಿಲ್ಬಿಷಂ ಸ್ಯಮಂತಕಃ ಕುತಸ್ತಸ್ಯ ಕಸ್ಮಾದ್ದತ್ತ ಸುತಾ ಹರೇಹೇ ಅಂಥೇಳಿ ಇಲ್ಲಿ ಸ್ಯಮಂತಕಮಣಿ ಮತ್ತು ಸತ್ಯಭಾಮೆಯನ್ನು ಕೊಟ್ಟ ಅಂತ ಹೇಳಿ ಶುಕರು ಹೇಳಿದ ನಂತರ ಅನೇಕ ರೀತಿಯಾದಂತಹ ಪ್ರಶ್ನೆಗಳು ಪರೀಕ್ಷಿತ ರಾಜನಿಗೆ ಬಂದಿದೆ. ಅದರ ಹಿನ್ನೆಲೆಯಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಮುಂದೆ ಶುಕರು ಅದರ ಎಲ್ಲ ವೃತ್ತಾಂತವನ್ನು ಕೂಡ ಸ್ಯಮಂತಕಮಣಿ ಯಾರಿಂದ ಯಾರಿಗೆ ಬಂತು, ಸೂರ್ಯನಿಂದ ಬಂದದ್ದು, ಅದು ಯಾಕಾಗಿ ಸೂರ್ಯನಿಂದ ಯಾವ ರೀತಿಯಾಗಿ ಬಂತು, ಅದರಿಂದ ಅದು ಇಲ್ಲಿ ಯಾವ ರೀತಿಯಾಗಿ ಬಂತು ಅಂತ ಹೇಳುವಂಥದ್ದನ್ನು, ಕೃಷ್ಣನಿಗೆ ಯಾಕಾಗಿ ಅವನು ಕೊಡಬೇಕಾಯಿತು, ಮೊದಲು ಕೃಷ್ಣ ಕದ್ದ ಅಂತ ಹೇಳುವಂತಹ ಅಪವಾದವನ್ನು ಹಾಕ್ತಾನೆ. ತದನಂತರದಲ್ಲಿ ಅಲ್ಲ ಅಂತ ಹೇಳಿ ಗೊತ್ತಾದ ನಂತರ ಪ್ರಾಯಶ್ಚಿತ್ತ ರೂಪವಾಗಿ ಅದನ್ನು ಕೊಟ್ಟ ಅಂತ ಹೇಳಿ ಇಲ್ಲಿ ಈ ರೀತಿ ಸಮಂತಕ ಕುತಸ್ತಸ್ಯ ಕಸ್ಮಾದ್ದತ್ತ ಸುತಾ ಹರೇಹೇ ಅಂತೇಳಿ ಪ್ರಶ್ನೆಯನ್ನು ಮಾಡಿದ ನಂತರ ಶುಕರು ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಆಸೀತ್ ತತ್ರ ಸತ್ರಾಜಿತ ಸೂರ್ಯಭಕ್ತಸ್ಯ ಪರಮಸ್ಸಕ ಪ್ರೀತಸ್ತಸ್ಮೈ ಮಣಿಂ ಪ್ರಾದಾತ್ ಸೂರ್ಯಸ್ತುಷ್ಟಸ್ಯಮಂತಕಂ ಅಂತ ಹೇಳಿ ಅದರ ಮಣಿಯ ಮೂಲ ಯಾವುದು ಅಂತ ಹೇಳುವಂಥದ್ದನ್ನು ಶುಕರು ತಿಳಿಸ್ತಾ ಇದ್ದಾರೆ. ಸೂರ್ಯಭಕ್ತನಾದಂಥ ಸತ್ರಾಜಿತ ರಾಜನಿಗೆ ಸೂರ್ಯ ಪ್ರೀತಿಯ ಪರಮ ಮಿತ್ರನೇ ಆಗಿ ಹೋಗಿದ್ದ. ಆದ್ದರಿಂದ ಅವನಿಗೆ ಸೂರ್ಯದೇವ ಸಂತುಷ್ಟನಾಗಿ ರಾಜನಿಗೆ ಸ್ಯಮಂತಕ ಮಣಿಯನ್ನು ನೀಡಿದ ಅಂತ ಹೇಳುವಂಥದ್ದನ್ನು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಒಂದು ರೀತಿಯಾಗಿ ಭಕ್ತನೂ ಕೂಡ ಭಕ್ತನಿಗೆ ವರರೂಪವಾಗಿ ಆ ಸ್ಯಮಂತಕ ಮಣಿಯನ್ನು ಅವನು ಕೊಟ್ಟಿದ್ದ. ಸತಂ ಬಿಭ್ರನ್ಮಣಿಂ ಕಂಠೆ ಭ್ರಾಜಮಾನೋ ಯಥಾರವಿ ಪ್ರವಿಷ್ಟೋ ದ್ವಾರಕಾಂ ರಾಜಂ ತೇಜಸ ನೋಪಲಕ್ಷಿತ ಅಂಥೇಳಿ ಸತ್ರಾಜಿತ ಮಣಿಯನ್ನು ಕೊರಳಲ್ಲಿ ಧರಿಸಿದವನಾಗಿ ಸೂರ್ಯನಂತೆ ಬೆಳಗ್ತಾ ದ್ವಾರಕೆಗೆ ಪ್ರವೇಶಿಸಿದಾಗ ಮಣಿಯ ಪ್ರಭೆಯ ನಡುವೆ ಆತ ಯಾರಿಗೂ ಕೂಡ ಅವನು ಗುರುತಿಸಲಿಕ್ಕೆ ಆಗದವನಾದ. ಆ ಮಣಿಯ ಪ್ರಭೆಯೇ ಅಂತಹದ್ದಿತ್ತು, ಆ ರೀತಿಯಾಗಿತ್ತು. ಎಲ್ಲರೂ ಕೂಡ ಆ ಮಣಿಯ ಪ್ರಭೆಯಿಂದ ಅವನನ್ನು ಗುರುತಿಸಲಿಕ್ಕೆ ಯಾರಿಗೂ ಕೂಡ ಸಾಧ್ಯವಾಗಲಿಲ್ಲ ಅಂತ ಹೇಳ್ತಾ ತಂ ವಿಲೋಕ್ಯ ಜನ ದೂರ ತೇಜಸ ಮುಷ್ಟದೃಷ್ಟಯ ದೀವ್ಯತೆ ಭಗವತೆ ಶಂಸು ಸೂರ್ಯಶಂಕಿತಾ ಅಂತೇಳಿ ಮಣಿಯ ಪ್ರಭೆಯಿಂದ ಯಾರು ಅಂಥೇಳಿ ಗೊತ್ತಾಗದೇ ಇದ್ದಾಗ ಅದು ಆ ಮಣಿಯ ಪ್ರಭೆ ಹೇಳುವಂಥದ್ದು ಕಣ್ಣು ಕುಗ್ತಾ ಇತ್ತು. ಜನರು ಅವನನ್ನು ದೂರದಿಂದ ಕಂಡು ಸಾಕ್ಷಾತ್ ಸೂರ್ಯನೇ ಈತನಿರಬಹುದು ಅಂತೇಳುವಂತಹ ಊಹೆಯನ್ನು ಮಾಡಿ ಅತ್ಯಂತ ಭಯಗ್ರಸ್ತರಾದರು. ಸೂರ್ಯನೇ ಧರೆಗಿಳಿದು ಬಂದಿದ್ದಾನೆ ರುಕ್ಮಿಣಿ ದೇವಿಯೊಂದಿಗೆ ಅಲ್ಲಿ ಪಗಡೆ ಆಡ್ತಾ ಇದ್ದಂತಹ ಕೃಷ್ಣನ ಮುಂದೆ ಅವರು ಬಂದು ವಿಜ್ಞಾಪನೆಯನ್ನು ಮಾಡಿಕೊಂಡರು. ಯಾರೋ ಬಂದಿದ್ದಾನೆ, ಸೂರ್ಯನೇ ಬಂದಿದ್ದಾನೋ ಏನೋ, ಯಾಕಾಗಿ ಬಂದಿದ್ದಾನೆ ಗೊತ್ತಿಲ್ಲ ಅಂಥೇಳಿ ಅನೇಕ ಒಂದು ಶಂಕೆಯ ಆ ಭಯದ ಹಿನ್ನೆಲೆಯಲ್ಲಿ ಅವನಿಗೆ ಪ್ರಶ್ನೆಯನ್ನು ಕೃಷ್ಣನಿಗೆ ಬಂದು ತಮ್ಮ ಭಯದ ನಿವೇದನೆಯನ್ನು ಮಾಡಿಕೊಂಡರು. ನಾರಾಯಣ ನಮಸ್ತೇಸ್ತು ಶಂಕರಚಕ್ರ ಗದಾಧರ ದಾಮೋದರ ಅರವಿಂದಾಕ್ಷ ಗೋವಿಂದ ಯದುನಂದನ ಯೇಷ ಆಯಾತಿ ಸವಿತಾ ತ್ವಾಂ ದಿದೃಕ್ಷುರ್ಜಗತ್ಪತೆ ಮುಷ್ಣನ್ ಗವಸ್ತಿ ಚಕ್ರೇಣ ನೃಣಾಂ ಚಕ್ಷುಂಷಿ ತಿಗ್ಮರುಕ್ ಅಂತ ಹೇಳಿ ಈ ರೀತಿಯಾಗಿ ಸೂರ್ಯನ ಕಿರಣ ಸಮೂಹವನ್ನು ಹೊತ್ತವನಾಗಿ ಸಾಕ್ಷಾತ್ ಸೂರ್ಯನೇ ಪ್ರಖರವಾದಂತಹ ಕಿರಣಗಳುಳ್ಳಂತಹ ಸೂರ್ಯನೇ ಮಾನವರ ಕಣ್ಣು ಕುಗ್ತಾ ಬರ್ತಾ ಇದ್ದಾನೆ ಅಂತೇಳಿ ಅತ್ಯಂತ ಭಯದಿಂದ ಅವನಿಗೆ ತಿಳಿಸ್ತಾ ಇದ್ದಾರೆ. ಅದರಿಂದ ಅವರಿಗೆ ಯಾವ ರೀತಿಯಾದಂಥ ಹೆದರಿಕೆ ಆಯಿತು, ಯಾಕಾಗಿ ಅವರು ಭಯಭೀತರಾದರು, ಕೃಷ್ಣ ಅದಕ್ಕೆ ಯಾವ ರೀತಿಯಾಗಿ ಉತ್ತರಿಸ್ತಾನೆ ಅಥವಾ ಯಾವ ರೀತಿಯಾಗಿ ಇದನ್ನು ಪರಿಹರಿಸ್ತಾನೆ ಅಂಥೇಳಿ ಅದನ್ನು ವಿಸ್ತಾರವಾಗಿ ಶುಕರು ವರ್ಣನೆಯನ್ನು ಮಾಡ್ತಾ ಮಣಿ ಅವನಿಂದ ಹತ್ತಿರದಿಂದ ಅದು ಅಪಹರಿತಗೊಳ್ತದೆ, ಅಂದರೆ ಅಪಹರಿಸ್ತಾರೆ. ಯಾರು ಅಪಹರಿಸಿದರು, ಯಾಕಾಗಿ ಅಪಹರಿಸಿದರು, ಈ ಎಲ್ಲ ವೃತ್ತಾಂತವನ್ನು ಕೂಡ ಮುಂದೆ ಭಾಗವತ ಶುಕರು ಪರೀಕ್ಷಿತ ರಾಜ ತಿಳಿಸ್ತಾ ಇದ್ದಾರೆ. ಮುಂದಿನ ಚಿಂತನೆಯನ್ನು ನಾವು ನಾಳೆ ದಿವಸ ಸೇರಿದಾಗ ಅದರ ವಿಸ್ತಾರವಾದಂತಹ ಚಿಂತನೆಯನ್ನು ನಾವು ನಡೆಸೋಣ. ಅಲ್ಲಿ ಜಾಂಬವತಿ ಅದೆಲ್ಲವೂ ಕೂಡ ಇದೇ ಸ್ಯಮಂತಕ ಮಣಿಯ ಹಿನ್ನೆಲೆಯಲ್ಲಿ ಅವರದ್ದೆಲ್ಲ ಉಲ್ಲೇಖವನ್ನು ಕೂಡ ಭಾಗವತ ವಿಸ್ತಾರವಾಗಿ ಮಾಡ್ತಾ ಇದೆ. ಅದರ ಮುಂದಿನ ಚಿಂತನೆಯನ್ನು ನಾವು ನಾಳೆ ದಿವಸ ಸೇರಿದಾಗ ನಡೆಸೋಣ ಅಂತ ಹೇಳ್ತಾ ಇವತ್ತಿನ ಭಾಗವತದ ಮಾತುಗಳನ್ನು ಗುರುಗಳ
ಅಂತರ್ಯಾಮಿಯಾದಂಥ ವೇದವ್ಯಾಸಾಭಿನ್ನ ಕೃಷ್ಣನಿಗೆ ಸಮರ್ಪಿಸ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು. ಸಮಂತಕೋಪಾಖ್ಯಾನದ ವಿವರಣೆಯನ್ನು ಭಾಗವತದ ಹಿನ್ನೆಲೆಯಲ್ಲಿ ನೀಡ್ತಾ ಇರುವಂಥ ಪೂಜ್ಯ ಶ್ರೀಪಾದರಿಗೆ ಎಲ್ಲ ಶ್ರೋತೃಗಳ ಪರವಾಗಿ ನಮಸ್ಕಾರಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ, ಮುಂದೆ ಭಾರತೆ ಗೀತಿಕಾ ಅವರ ಎನ್ನುವ ಭಗವದ್ಗೀತೆಯ ಶ್ರೈಷ್ಟ್ಯವನ್ನು ತಿಳಿಸುವಂತಹ ಉಪನ್ಯಾಸವನ್ನು ವಿದ್ವಾನ್ ಕೃಷ್ಣರಾಜ ಭಟ್ ಕುತ್ಪಾಡಿ ಅವರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ಪರವಾಗಿ ಎಲ್ಲ ಶ್ರೋತೃಗಳ ಪರವಾಗಿ ನಮಸ್ಕಾರಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಆಚಾರ್ಯರು ಉಪನ್ಯಾಸವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀ